ತುಮಕೂರಿನ ಪಾವಗಡದಲ್ಲಿ ಜಿಲೆಟಿನ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 5 ಬಂಧಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಕ್ರಮವಾಗಿ ಜಿಲೆಟಿನ್ ಅನ್ನು ಸ್ಫೋಟಗೊಳಿಸಿದ್ರು, ಹೀಗಾಗಿ 5 ಬಂಧಿಸಲಾಗಿದೆ. ವೆಂಕಟರಾಮರೆಡ್ಡಿ, ಗುತ್ತಿಗೆದಾರ ತಾರನಾಥ್ ರೆಡ್ಡಿ, ವೆಂಕಟಣ್ಣ ಹಾಗೆಯೇ ಗುರುವಾಯಿ ಶ್ರೀನಿ ಪೊತ್ತಲಯ್ಯ ಬಂಧಿತರು. ತಿರುಮಣಿ ಪೊಲೀಸರಿಂದ ಆರೋಪಿಗಳನ್ನು ಬಂಧಿಸಲಾಗಿದೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಜಿಲೆಟಿನ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆ ಸಂಬಂಧ 5 ಪೊಲೀಸರು ಈಗ ಬಂಧಿಸಿದ್ದಾರೆ. ಘಟಕದ ಮುಖ್ಯಸ್ಥ ವೆಂಕಟರಾಮರೆಡ್ಡಿ, ಗುತ್ತಿಗೆದಾರ ತಾರನಾಥ್ ರೆಡ್ಡಿ, ವೆಂಕಣ್ಣ, ಗುರುವಾಯಶ್ರೀ ಬಂಧಿತ ಆರೋಪಿಗಳು. ತಿರುಮಣಿ ಪೊಲೀಸರು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಚ್ಚಮ್ಮನಹಳ್ಳಿ ಬಳಿ ಜಿಲೆಟಿನ್ ಸ್ಫೋಟಕ್ಕೆ ರಾಯಚೂರು ಮೂಲದ ಬಸವರಾಜು ಎಂಬುವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಅಮರರಾಜ ಕಂಪನಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸ್ಥಳದಲ್ಲಿ ಇನ್ನೂ ಕೆಲವು ಸ್ಫೋಟಕ ಸಾಮಗ್ರಿಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಸ್ಫೋಟದ ತೀವ್ರತೆಗೆ ಸೆಂಟ್ರಿಂಗ್ ಪೈಪ್ ಹಾಗೆಯೇ ಸಾಕಷ್ಟು ಹಾನಿ ಕೂಡ ಉಂಟಾಗಿದೆ. ಸ್ಥಳ ಪರಿಶೀಲಿಸುವಾಗ ಬಾಂಬ್ ನಿಷ್ಕ್ರಿಯ ದಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಗಮನಿಸ್ತಾ ಇರ್ಬೋದು ಘಟನಾ ಸ್ಥಳ ಹೇಗಿದೆ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಈ ಜಿಲೆಟಿನ್ ಸ್ಫೋಟ ಪ್ರಕರಣದಲ್ಲಿ ರಾಯಚೂರು ಮೂಲದ ಬಸವರಾಜು ಎಂಬುವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಸದ್ಯ ಘಟನೆ ಸಂಬಂಧ 5 ಬಂಧಿಸಿದ್ದಾರೆ ಪೊಲೀಸರು. ತಿರುಮನಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಚ್ಚಮ್ಮನಹಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಒಂದು ಸೋಲಾರ್ ಪ್ಲಾಂಟ್ ಹೊಸದಾಗಿ ಬರ್ತಾ ಇದೆ. ಒಂದು ಪ್ರೈವೇಟ್ ಕಂಪನಿಯಿಂದ ಆಯೋಜಿಸಲಾಗಿದೆ. ಅದರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಒಂದು ಎಕ್ಸ್ಪ್ಲೋಷನ್ ಆಗಿರೋದು ಮಾಹಿತಿ ಕಂಡು ಬಂದಿದೆ ನಿನ್ನೆ. ಸೊ ಇಮಿಡಿಯೇಟಾಗಿ ಸ್ಪಾಟಿಗೆ ಪೊಲೀಸರು ಮತ್ತು ಫೈರ್ ಆ್ಯಂಡ್ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇವರೆಲ್ಲ ಹೋಗಿದ್ದರು. ಸೊ ನಾವು ಸಮೇತ ಸ್ಪಾಟಿಗೆ ವಿಸಿಟ್ ಮಾಡಿದ್ವಿ. ಸೊ ಸ್ಪಾಟಲ್ಲಿ ಎಕ್ಸ್ಪ್ಲೋಷನ್ ಆದ ತಕ್ಷಣ ಒಬ್ಬರು ಬಸವರಾಜ್ ಅನ್ನೋರು ಸ್ಪಾಟಲ್ಲಿ ಮೃತಪಟ್ಟಿದ್ದಾರೆ. ಇನ್ನೊಬ್ಬ ಶಿವಯ್ಯ ಅನ್ನೋ ಒಬ್ಬ ವ್ಯಕ್ತಿ ಇಂಜೂರ್ ಆಗಿದ್ದಾರೆ. ಅವರು ಶಿವಯ್ಯನವ್ರು ಇಮಿಡಿಯೇಟ್ ತಕ್ಷಣವಾಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಒಂದು ಪೊಲೀಸ್ ಕಡೆಯಿಂದ ಒಂದು ಕಂಪ್ಲೇಂಟ್ ತೊಗೊಂಡು FIR ಮಾಡಿದ್ವಿ. ಆ್ಯಂಡ್ ಅಲ್ಲಿ ಲೈಸೆನ್ಸ್ ಇಲ್ಲದೆ ಬ್ಲಾಸ್ಟಿಂಗ್ ಮಾಡ್ತಾ ಇರುವ ವಿಚಾರ ಕಂಡು ಬಂದಿರೋದ್ರಿಂದ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಸ್ಪಾಟಿಗೆ ಬಂದಿರುವ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಕಡೆಯಿಂದ ನಾವು ಒಂದು 50 ರಿಂದ 60 ಜೆಲೆಟಿನ್ ಜೆಲ್ ಟ್ಯೂಬ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.